ಎಲ್ಲ ನೋಡಿ ಲೈಫೆಲ್ಲ ಬೇರೆ ಹೋರಾಟಗಳು ಮಾಡ್ಕೊಂಡು ಏನು ಹೋರಾಟ ಮಾಡಿದ್ರೂ ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಯಾವುದಕ್ಕೂ ಕೇರೇ ಮಾಡಲ್ಲ ಸರ್. ಇದೊಂದೇ ದೊಡ್ಡ ಪ್ರಾಬ್ಲಮ್ಮು. ಜನ ನೀವೇನೋ ಬಡ್ಕೊಳ್ಳಿ ಏನೋ ಮಾಡ್ಕೊಳ್ಳಿ, ನಾವು ಮಾಡೋದೇ ಮಾಡ್ತೀನಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನೋಡಿ ಸರ್, ಇವತ್ತು ಜನಗಳಿಗೆ ಎಲ್ಲ ಸ್ಪೆಷಲಿ ಲೋವರ್ ಕ್ಲಾಸು ಮಿಡಲ್ ಕ್ಲಾಸು ಇವತ್ತು ಎಷ್ಟೊಂದು ಸ್ಟ್ರಗಲ್ ಆಗ್ತಾಯಿದ್ದಾರೆ ಅಂತ ನಮಗೆಲ್ಲ ಗೊತ್ತು. ಇವತ್ತು ನೋಡಿ ಎಲ್ಲದಕ್ಕೂ GST, ಇವತ್ತು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಎಲ್ಲದಕ್ಕೂ GST ಹಾಕ್ತಾರೆ. GST ಅಂತ ಸಾಯಿಸ್ತಿದ್ರೆ ಅದೇ GSTನ ಬಂದ್ಬಿಟ್ಟು ನಾವು ಕಟ್ಬಿಟ್ಟು ನಮ್ಮ ಕರ್ನಾಟಕ ಗೌರ್ಮೆಂಟವ್ರು GST ನಮ್ಮ ಪಾಲ್ ನಮ್ಗೆ ಕೊಡಪ್ಪ ಅಂದರೆ ಅದನ್ನೂ ಕೊಡೋಕೆ ರೆಡಿ ಇಲ್ಲ. ಯಾವತ್ತೂ ನೋಡಿ ಎಲ್ಲ ಬೇರೆ ಬಂದ್ಬಿಟ್ಟು ಈ ಬಿಸ್ನೆಸ್ ಪೀಪಲ್ನೇ ಬಂದ್ಬಿಟ್ಟು ಬೆಳೆಸಬೇಕು ಉಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಇವತ್ತು ನೋಡಿ ಇಲ್ಲ ಅದಾನಿ ಅಂಬಾನಿಗೆ ಇರೋ ಕಾಂಟ್ರಾಕ್ಟ್ಸ್ಗಳು ಇಂಥ ದೊಡ್ಡವ್ರಿಗೆಲ್ಲ ಕೊಟ್ಕೊಂಡು ಓಕೆ, ಇವತ್ತು ಇರೋ ಸ್ಮಾಲ್ ಬಿಸ್ನೆಸ್ ಪೀಪಲು ಎಲ್ಲರೂ ರೋಡ್ಗೆ ಬಂದಿದ್ದಾರೆ. ಇವತ್ತು ಯಾರೂ ಇಲ್ಲ. ಸೊ ಈ ಥರ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಖಂಡಿತ ಸರ್ ಯಾವುದೂ ಶಾಶ್ವತ ಇಲ್ಲ ಅನ್ನೋದು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ತುಂಬ ಪ್ರಧಾನಿಗಳು ಬಂದಿದ್ದಾರೆ ಹೋಗಿದ್ದಾರೆ, ಅದರಲ್ಲಿ ನಮ್ಮ ಪ್ರಧಾನಿನೂ ಒಬ್ಬರು. ಬಟ್ ನಮ್ಮ ಪ್ರಧಾನಿ ಏನು ಮಾಡಬೇಕು, ಜನಗಳ ಸ್ವಲ್ಪ ಲೋ ಲೆವೆಲಲ್ಲಿ ಹೋಗ್ಬಿಟ್ಟು ಅವರು, ಯಾಕಂದರೆ ಕಷ್ಟದಲ್ಲಿ ಮೇಲೆ ಬಂದವರು ನಮ್ಮ ಪ್ರಧಾನಿನೂ ಓಕೆ. ದೊಡ್ಡ ಲೆವೆಲ್ಗೆ ಇವತ್ತು ಬೆಳೆದಿದ್ದಾರೆ ನಮ್ಮ ಪ್ರಧಾನಿ. ದೊಡ್ಡ ಲೆವೆಲ್ಗೆ ಬೆಳೆದ ಮೇಲೆ ಅವರು ಸ್ವಲ್ಪ ಕೆಳಗಡೆ ಎಲ್ಲ ಬಡವ್ರನ್ನೂ ಎಲ್ಲರಿಗೂ ಏನು ಜನಗಳಿಗೆ ಬೇಕು ಅನ್ನೋದನ್ನ ಖಂಡಿತ ಅವರು ನೋಡ್ಬೇಕು ಸರ್. ನೋಡ್ಬಿಟ್ಟು ಇದನ್ನು ಮಾಡ್ಬೋದೆ. ನಮ್ಮ ಮನಮೋಹನ್ ಸಿಂಗ್ ಇರೋವಾಗ ಸರ್ ಒಂದೊಂದು ಲೆಕ್ಕ ಆಗ್ತಾಯಿದ್ರು, ಒಂದೊಂದು ಇಂಚ್ ಬೈ ಇಂಚ್ ಲೆಕ್ಕ ಹಾಕಿ ಇದನ್ನು ಜನಗಳಿಗೆ ಕೊಟ್ಟರೆ ಹೇಗಿರುತ್ತೆ ಈ ಬಡ್ಜೆಟ್ಟು ಅಂತ ನೋಡ್ತಾಯಿದ್ರು. ಇವಾಗ ಬಡ್ಜೆಟಲ್ಲಿ ಬಂದ್ಬಿಟ್ಟು ಎಲ್ಲ ಟೆರರ್ಗಳ ಕುತ್ಕೊಂಡಿದ್ದಾರೆ ಸರ್. ಮಾತಾಡೋಕ್ಕಾಗಲ್ಲ, ಮೀಡಿಯಾ ಮುಂದೆ ಬರಲ್ಲ, ಏನೂ ಮಾಡಲ್ಲ ಸರ್. ಈ ಥರ ಒಂದು ದೌರ್ಜನ್ಯ ಮಾಡಿದ್ರೆ ಇಂಡಿಯಾಗೂ ಒಳ್ಳೇದಿಲ್ಲ ಸರ್. ಇದು ನಾನು ಒಂದು ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ. ಇದು ತುಂಬ ಬ್ಲಾಕ್ ಅಧ್ಯಕ್ಷ ಮೈನಾರಿಟಿ ದೊಮ್ಲೂರು ಓಕೆ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ನಮ್ಮ ಹ್ಯಾರಿಸ್ ಸಾಹೇಬರು ಅಂಡರಲ್ಲಿ ಅವ್ರ ಗೈಡ್ಲೈನ್ಸಲ್ಲಿ ನಾವು ಮಾಡ್ತಾಯಿದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ.